ಕರ್ನಾಟಕದ ಅತ್ಯಂತ ಎತ್ತರವಾದ ಜಾಗದಲ್ಲಿ ನಿಂತು ಮೋಡಗಳನ್ನು ಮುಟ್ಟುವುದು ಹೇಗಿರುತ್ತೆ ಗೊತ್ತಾ? ಮಂಜು, ತಣ್ಣನೆ ಗಾಳಿ ಹಾಗೂ ಮಳೆ ಎಷ್ಟೇ ದೂರ ಕಣ್ಣಾಡಿಸಿದ್ರೂ ಬರೀ ಹಸಿರು. ಇದು ಕರ್ನಾಟಕದ ಮೇಲ್ಛಾವಣಿ ಮುಳ್ಳಯ್ಯನಗಿರಿ. ಹಾಗಾದರೆ ಬನ್ನಿ, ನಿಮ್ಮನ್ನು ನಮ್ಮ ಜೊತೆ ಮುಳ್ಳಯ್ಯನಗಿರಿ ಪೀಕಿಗೆ ಕರ್ಕೊಂಡು ಹೋಗ್ತೀವಿ. ಸೊ ಇವಳು ಬಟ್ಟೆ ನೋಡ್ತಾ ಇದ್ದಾಳೆ, ಶಾಪಿಂಗ್ ಮಾಡ್ತಿದ್ದಾಳೆ. ನಂದು ಆಲ್ರೆಡಿ ಆಯ್ತು ಶಾಪಿಂಗು, ಈಗ ಇವಳು ಶಾಪಿಂಗು. ಈಗ ಶಾಪಿಂಗ್ ಎಲ್ಲ ಮುಗಿಸಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ, ಅಂದರೆ ಊಟಕ್ಕೆ. ಗ್ರ್ಯಾಂಡ್ ಮಹಾರಾಜ ಅಂತ ಒಂದಿದೆ ಚಿಕ್ಕಮಂಗ್ಳೂರಲ್ಲಿ, ಅಂದರೆ ಫೇಮಸ್ಸು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಏನು ಸಿಗುತ್ತೆ. ಟೈಮ್ ನೋಡಿದ್ರೆ ಆಲ್ರೆಡಿ 9 o'clock, 9:10 ಆಗಿದೆ. ಸೊ ಏನು ಸಿಗುತ್ತೋ ಏನು ಸಿಗಲ್ಲೋ ಗೊತ್ತಿಲ್ಲ, ಬಟ್ ಹೋಗೋಣ ಬನ್ನಿ. ಈಗ ಗ್ರ್ಯಾಂಡ್ ಮಹಾರಾಜಕ್ಕೆ ಬಂದಿದ್ದೀವಿ, ನನ್ನಿಂದ ನೋಡ್ತಾ ಇರ್ಬೋದು. ಊಟ ಸಿಗುತ್ತೋ ಅಲ್ಲೋ ಗೊತ್ತಿಲ್ಲ, ಟೈಮ್ ಬಂದ್ಬಿಟ್ಟು 9:15 ಆಗಿಬಿಟ್ಟಿದೆ. ಸೊ ಬನ್ನಿ ಹೋಗೋಣ, ಏನಿದೆ ಅಂತ ನೋಡೋಣ ಫಸ್ಟಿಗೆ. ಇದು ಹಂಗೆ ಇದೆ. ನೀವೇನಾದರೂ ಚಿಕ್ಕಮಂಗ್ಳೂರನ್ನ ವಿಸಿಟ್ ಮಾಡ್ತಾ ಇದ್ದರೆ ಈ ಗ್ರ್ಯಾಂಡ್ ಮಹಾರಾಜ ಹೋಟೆಲ್ಗೆ ಒಂದ್ಸಲಿ ವಿಸಿಟ್ ಮಾಡಿ. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಟೇಸ್ಟ್ ಆವ್ರೇಜ್ ಆಗಿತ್ತು, ಬಟ್ ಆ್ಯಂಬಿಯನ್ಸ್ಗೋಸ್ಕರ ನೀವು ಒಂದ್ಸಲಿನಾದರೂ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಎಪಿಸೋಡ್. ಸೊ ಇವತ್ತಿನ ದಿನ ಬೆಳಿಗ್ಗೆ ಟೈಮ್ ಬಂದ್ಬಿಟ್ಟು 6:15, ಮುಳ್ಳಯ್ಯನಗಿರಿಗೆ ಹೊರಟಿದ್ದೀವಿ. ಸೊ ರೂಮಿಂದ ಚೆಕ್ಔಟ್ ಆಗ್ತಾಯಿದ್ದೀವಿ. ಆಲ್ರೆಡಿ ಎಲ್ಲ ಕ್ಲೀನಪ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಲಗೇಜಸ್ ಎಲ್ಲ ರೆಡಿ ಆಗಿದೆ ಆ್ಯಂಡ್ ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ಈಗ ಪಾಸ್ ಎಲ್ಲ ರೆಡಿ ಇದೆ, ಈ ಪಾಸ್ ಎಲ್ಲ ಮುಂಚೆನೇ ಮಾಡಿಸಿದ್ವಿ. ಸೊ ಈಗ ಮುಳ್ಳಯ್ಯನಗಿರಿಗೆ ಹೋಗ್ತಾಯಿದ್ವಿ. ಹೇಗಿರುತ್ತೆ ವೆದರ್, ಹೇಗಿರುತ್ತೆ, ಮಳೆ ಇದೆಯಾ, ಏನಿದೆ, ಇನ್ನೂ ಹೊರಗಡೆ ಹೋಗಿಲ್ಲ. ಸೊ ಹೋಗಿ ಅಪ್ಡೇಟ್ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಈಗ ನಮ್ಮ ಇದೇ ಹೋಟೆಲ್ ಸ್ಟೇ ಆಗಿದ್ದು ತವೀಸಾ ಅಂತ. ಹೊರಡೋದಕ್ಕೆ ರೆಡಿ ಆಗಿದ್ದೀವಿ, ಕಾರ್ ಕೂಡ ರೆಡಿ ಆಗಿದೆ. ನಮ್ಮ ಮರ್ಸಿ ಅಣ್ಣ ರೆಡಿಯಾಗಿ ನಿಂತಿದ್ದಾರೆ. ಸೊ ಬನ್ನಿ, ಇನ್ನೇ ಇಲ್ಲ, ಈಗ ಹೊರಡೋದಷ್ಟೇ, ಹೋಗೋಣ. ಈಗ ಮುಳ್ಳಯ್ಯನಗಿರಿ ಎಂಟ್ರಿಗೆ ಬಂದಿದ್ದೀವಿ. ಕಾರುಗಳದ್ದು ಪಾಸ್ ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ ಎಂಟ್ರಿಗೆ. ಹಿಂದೆಗಡೆನೂ ಕಂಪ್ಲೀಟಾಗಿ ವೆಹಿಕಲ್ಸ್ ಲೈನಪ್ ಆಗಿದೆ. ಆ್ಯಂಡ್ ಇಲ್ಲಿ ಮುಂದೆಗಡೆ ನೋಡ್ಬೋದು, ಆಲ್ಮೋಸ್ಟ್ ಒಂದು 100 ಮೀಟರ್ಸಿಂದ ಹೀಗೆ ಬರ್ತಾ ಇದ್ದೀವಿ. ಬಟ್ ನಮ್ಮದು ಆಲ್ರೆಡಿ ಪಾಸ್ ಬುಕ್ಕಿಂಗ್ ಆಗಿದೆ. ಹೇಗಿದೆ ವೆದರು? ಚೆನ್ನಾಗಿದೆ, ಫುಲ್ ರೆಡಿಯಾಗಿ ಕೂತ್ಬಿಟ್ಟಿದ್ದಾಳೆ ಅಕ್ಷರ. ನಾನು ಸಿಂಪಲ್ಲಾಗಿ ಹೇಳಿದ್ನಲ್ಲ, ನೆನ್ನೆ ತೊಗೊಂಡಿದ್ದು ಬಟ್ಟೆನೇ ಮರ್ತು ಬಂದಿದ್ದೆ. ಸೊ
ಈಗ ತೊಗೊಂಡು ರೆಡಿಯಾಗಿ ಕೂತಿದ್ದೀವಿ. ಮೊನ್ನೆ ಬೆಳಗ್ಗೆನೆ ಎಲ್ಲ ಎತ್ತಿಟ್ಕೊಂಡು ಬಿಟ್ಟು ಬಂದಿದ್ಯಾ? ಏನಿಲ್ಲ, ಆ ಥರ ಏನಿಲ್ಲ, ಎತ್ತಿಟ್ಕೊಂಡಿದ್ದೆ, ಬಟ್ ಇಟ್ಕೊಳ್ಳೋವಾಗ ಹೊಟ್ಟೆ ಇಟ್ಕೊಳ್ಳೋವಾಗ ಒಂಚೂರು ಮರ್ತೋಯ್ದು ಅಷ್ಟೇ. ಪಾಸ್ ಕಂಪಲ್ಸರಿ ಚೆಕ್ ಮಾಡೇ ಮಾಡ್ತಾರೆ. ಇದರಲ್ಲಿ 2 ಸ್ಲಾಟ್ಸ್ ಇರುತ್ತೆ. ಮುಂದೆ ಫಸ್ಟ್ ಇದನ್ನ ಮುಂದೆ ಸೀನ್ರಿನ ತೋರಿಸ್ಬಿಡೋಣ, ಏನು ಸಕ್ಕತ್ತಾಗಿದೆ. ಸೊ 2 ಸ್ಲಾಟ್ಸಲ್ಲಿ ಬುಕಿಂಗ್ ಮಾಡ್ಕೊಬೇಕು ಎಂಟ್ರಿ ಪಾಸ್ಗೆ. ಒಂದು 6 to 12, ಇನ್ನೊಂದು 12 to 6. ಅಂದರೆ ಬೆಳಗ್ಗೆ 6 to 12 ಒಂದು, ಇನ್ನೊಂದು 12 to 6 ಮಧ್ಯಾಹ್ನದ್ದು. ಯಾರನ್ನೂ ಬಿಡಲಿಲ್ಲ, ಎಲ್ಲರನ್ನೂ ಆಚೆ ಕಳಿಸ್ತಾ ಇದ್ರು. 12 to 6 ಇದ್ದರ ಪಾಸ್ನ ಕೂಡ. ಮಾರ್ನಿಂಗ್ ಪಾಸ್ ಇದ್ದರೆ ಮಾತ್ರನ ಎಂಟ್ರಿ. ಸೊ ನಾವು ಎಂಟ್ರಿ ತೊಗೊಂಡಿದ್ವಿ. ಆಲ್ಮೋಸ್ಟ್ ಎಷ್ಟು 7 o'clock ಆಗಿದೆ. ನಾವು ಅಂದ್ಕೊಂಡಿದ್ದು 5 o'clock ಓಡೋಣ ಅಂದ್ಕೊಂಡು, ಬಟ್ ಎಲ್ಲರೂ ತುಂಬ ಬೇಗ ಇದ್ದಿದ್ದ ಕಾರಣ ನಾವು ಲೇಟ್ ಆಗಿ ಹೊರಡೋದು. ಸೊ ಮುಂದೆ ಸೀನರೀಸ್ ನೋಡೋಣ ಬನ್ನಿ. ಚಿಕ್ಕಮಗಳೂರಿಂದ ಮುಳ್ಳಯ್ಯನಗಿರಿಗೆ ಹೋಗೋ ದಾರಿ ತುಂಬ ಚಿಕ್ಕದಾಗಿರುತ್ತೆ. ಎಡ್ಜಸ್ ಇರುತ್ತೆ, ಕಾರ್ನರ್ಸ್ ಇರುತ್ತೆ, ಹೇರ್ ಪಿನ್ ಬೆಂಡ್ಸ್ ಇರುತ್ತೆ. ನೀವು ನಿಮ್ಮ ಪರ್ಸ್ನಲ್ ವೆಹಿಕಲಲ್ಲಿ ಬಂದಿದ್ದಾಗ ತುಂಬ ಎಚ್ಚರವಾಗಿ ಹಾಗೆ ಹುಷಾರಾಗಿ ಕಾರ್ ಡ್ರೈವ್ ಮಾಡೋದು ಒಳಿತು. ಇನ್ನು ವರ್ಷದ ಮೆಜಾರಿಟಿ ಆಫ್ ದ ಭಾಗ ಇಲ್ಲಿ ಕಂಪ್ಲೀಟ್ಲಿ ಮಂಜು ಆವರಿಸ್ಕೊಂಡಿರುತ್ತೆ. ನಿಮಗೆ ಬೆಸ್ಟ್ ಸೀಸನ್ ಅಂತ ಹೇಳಿದರೆ ಸೆಪ್ಟೆಂಬರ್ ಆದಮೇಲೆ ಮಳೆ ಎಲ್ಲ ಕಡಿಮೆ ಆಗಿರುತ್ತೆ. ಆ ಟೈಮಲ್ಲಿ ಫಾಗ್ ಇದಕ್ಕಿಂತ ಜಾಸ್ತಿ ಇರುತ್ತೆ. ನೀವು ಆ ಟೈಮಲ್ಲಿ ಮುಳ್ಳಯ್ಯನಗಿರಿಗೆ ಹೋದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಮಳೆಗಾಲದಲ್ಲೇ ಹೋಗ್ತೀನಿ ಅಂತ ಅಂದರೆ ಪೀಕಲ್ಲಿ ಮಳೆ ಹಾಗೂ ಗಾಳಿ ತುಂಬ ಜಾಸ್ತಿ ಇರುತ್ತೆ. ಹುಷಾರಾಗಿ ಟ್ರೆಕ್ ಮಾಡಬೇಕು. ಹಾಗೆ ಹುಷಾರಾಗಿ ವಾಪಸ್ ಇಳಿಯೋದು ಆಗಿರಲಿ, ಮೇಲೆ ಹತ್ತೋದು, ಅಥವಾ ನಿಮಗೆ ಒಬ್ಬರು ಸಪೋರ್ಟ್ ಆಗಿದ್ದರೆ ಒಳ್ಳೆಯದು. ಸೊ ಗಾಡಿ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ. ರಾಜನ್ ತಕ್ಕೊಂತ ಇದೆಯಾ? ಅಲ್ಲ ಅವರ ಅಂತವ್ರೆ, ಅಂತವ್ರು ಅವರಲ್ಲಿ. ಕಾಫಿ ತಣ್ಣ ಕುಡಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಬಂದಿದ್ದಾರೆ. ಎಲ್ಲರಿಗೂ ಸೆಟ್ ಆಗಲ್ಲ, ನಿನಗೆ ಮಾತ್ರ ಆಗದ. ಎಲ್ಲ ರೆಡಿಯಾಗಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ಹೊರಟಿದ್ದೀವಿ. ಇವಾಗ 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಕಾಫಿ ತೊಗೊಂಡಿದ್ವಿ, ಕಾಫಿ ಕುಡಿದ್ಬಿಟ್ಟು ಹೊರಡೋದಷ್ಟೇ. ಮುಂದೆ ತೋರಿಸ್ತೀನಿ. ಕಾರ್ ಪಾರ್ಕಿಂಗ್ ಫುಲ್ ಜಾಮ್, ಎಲ್ಲ ಫುಲ್ ಕ್ಲೋಸ್ಡು, ಫುಲ್ ಪ್ಯಾಕ್ಡ್ ಅಂತಾರಲ್ಲ. ಅಮ್ಮ ಎಷ್ಟಾಯಿತು?
ಸಿಕ್ಕಾಪಟ್ಟೆ ಗಾಳಿ. ಬ್ಯಾಕ್ ಡ್ರಾಪ್ ನೋಡಿ ಏನ್ ಕಾಣಿಸ್ತಿದೆ, ಫುಲ್ ಫಾಗ್, ಏನೂ ಕಾಣಿಸೋದಿಲ್ಲ. ನಾವು ಹೋಗಿದ್ದಿದ್ದು ಆಗಸ್ಟ್ ಮಂತಲ್ಲಿ, ಅಂದರೆ ಆಲ್ಮೋಸ್ಟ್ ಮಾನ್ಸೂನ್ ಸೀಸನಲ್ಲೇ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಟ್ರೆಕ್ ಮಾಡ್ತಾಯಿದ್ರು. ಸೊ ಅದು ನಿಮ್ಮ ಕೆಪಾಸಿಟಿಗೆ ಬಿಟ್ಟಿದ್ದು. ಆ್ಯಂಡ್ ಯಾವ ಟೈಮಲ್ಲಿ ಹೋಗಬೇಕು, ವೆದರ್ ಹೇಗಿರುತ್ತೆ ಅಂದ್ಕೊಂಡು ನೋಡಿಕೊಂಡು ಹೊರಡೋದು ಇಂಪಾರ್ಟೆಂಟ್. ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ಅಂತ ಒಂದು ಸ್ಪೆಷಲ್ ಟಿಪ್ ಕೊಡ್ತೀನಿ. ನೀವೇನಾದರೂ ರೈನಿ ಸೀಸನ್ ಅಥವಾ ಮಾನ್ಸೂನ್ ಸೀಸನಲ್ಲಿ ಹೋಗ್ತಿದ್ದೀರಾ ಅಂದರೆ ಮಧ್ಯಾಹ್ನದ ಮೇಲೆ, ಅಂದರೆ ಈ ಮಧ್ಯಾಹ್ನ 12 ಟು 6 ಏನಿರುತ್ತೆ ಈ ಪಾಸ್ನ ತೊಗೊಳ್ಳಿ. ಇನ್ ಕೇಸ್ ಏನಾದರೂ ಪೋಸ್ಟ್ ಮಾನ್ಸೂನ್ ಹೋಗ್ತಿದ್ರೆ, ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಟೈಮಲ್ಲಿ ಹೋಗ್ತಿದ್ರೆ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತಲ್ಲ, ಆ ಪಾಸ್ ತೊಗೊಳ್ಳಿ. ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ವಿಸಿಬಲ್ ಕಾಣಿಸುತ್ತೆ ನಿಮಗೆ. ಸೀನರೀಸ್ ಆಗಿರಲಿ, ಪೀಕ್ಸ್ ಆಗಿರಲಿ, ಕ್ಲೌಡ್ಸು ಕವರ್ ಆಗಿರುತ್ತೆ, ಹಾಗೆ ನಿಮಗೆ ಲೈಟಾಗಿ ಫಾಗ್ ಕೂಡ ಇರುತ್ತೆ. ಸೊ ಮುಳ್ಳಯ್ಯನಗಿರಿ ಪೀಕ್ಗೆ ಹೋಗಿ ಮುಗಿಸ್ಕೊಂಡು ನೀವೆಲ್ಲ ಶಾರ್ಟ್ಸ್ ನೋಡಿರ್ತೀರಾ ಯಾವ ಥರ ಇತ್ತು ಅಂತ. ಸಕ್ಕದಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ತುಂಬ ವರ್ಷಗಳಾಗಿತ್ತು ನಾನು ಮುಳ್ಳಯ್ಯನಗಿರಿಗೆ ಬಂದು. ಮತ್ತು ಈ ಸರಿ ಬಂದಾಗ ತುಂಬ ಲಾಟ್ಸ್ ಆಫ್ ಡಿಫ್ರೆನ್ಸಸ್ ಅಂತೂ ಕಾಣಿಸ್ತು. ಫಸ್ಟಿಂಗು ಕಾರಲ್ಲಿ ಅಲ್ಲಿವರೆಗೂ, ಎಲ್ಲಿ ಪೀಕ್ ಪಾಯಿಂಟ್ವರೆಗೂ ಬಿಡಲಿಲ್ಲ. ಒಂದು ಆರ್ಚ್ ಬರುತ್ತೆ, ಅಲ್ಲಿವರೆಗೂ ಮುಂಚೆ ಹೋಗ್ತಿದ್ವಿ. ಈಗ ಕಮರ್ಷಿಯಲ್ ವೆಹಿಕಲ್ ಅಂದರೆ ಪ್ರೈವೇಟ್ ವೆಹಿಕಲ್ಸ್ ಅಲೋ ಇಲ್ಲ, ಓನ್ಲಿ ಲೋಕಲ್ ವೆಹಿಕಲ್ಸ್ ಅಂದರೆ ಜೀಪ್ಸಿಗೆ ಮಾತ್ರ ಇದೆ. ಆ್ಯಂಡ್ ಈಗ ಅದನ್ನು ಮುಗಿಸ್ಕೊಂಡು, ಮುಳ್ಳಯ್ಯನಗಿರಿ ಪೀಕ್ ಮುಗಿಸ್ಕೊಂಡು ಈಗ ಟುವರ್ಡ್ಸ್ ಜರಿ ಫಾಲ್ಸ್ ಹೋಗ್ತಾ ಇದ್ದೀವಿ. ಸೊ ಜರಿ ಫಾಲ್ಸ್ ನಾರ್ಮಲ್ ಆಗಿ ಆಟ ಆಡೋದಕ್ಕೆ ಬಿಡ್ತಾರೆ ಆ್ಯಂಡ್ ಆಡ್ಬೋದು, ನಾವು ಹೋಗ್ಬೋದು, ಇಳಿಬೋದು ಅಂತ ಕೇಳಿದ್ದೀನಿ. ಬಟ್ ಇವತ್ತಿನ ದಿನ ನೀವು ನೋಡ್ತಿದ್ದೀರಾ ಯಾವ ಥರ ಇದೆ. ಫಾಗು ಮತ್ತು ರೈನ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ, ಡ್ರಿಸ್ಲಿಂಗ್ ಸ್ಟಾಪೇ ಇಲ್ಲ. ಸೊ ಯಾವ ಥರ ಇರುತ್ತೆ ನೋಡೋಣ, ಅಲ್ಲಿಗೆ ಹೋದ್ಮೇಲೆ ನಿಮಗೆ ಸಿಗ್ತೀವಿ. ಏನು ತಿಂತಾ ಇದೆ ಅದು, ಬಾಳೆಹಣ್ಣು, ಬನಾನ. ಓಯ್ ನೋಡ್ತು, ಏನ್ ತಿಂತೈತದು, ಕಚ್ಚುತ್ತಾ ಇಲ್ಲ, ಬರ್ತಾ ಇಲ್ಲ ಅದಕ್ಕೆ.